ಆಶೀರ್ವಾದವನ್ನು ಪಡೆದೆ ಆ ಬಳಿಕ ಜೀವದೊಡ್ಡಪ್ಪನ ಆಶೀರ್ವಾದ ಬೇಕೇ ಬೇಕು. ಅವರಿಗೆ ವಂದಿಸಿಕೊಂಡಿದ್ದೇನೆ. ಆಮೇಲೆ ನನ್ನ ಅಪ್ಪ ಪಾರ್ಥ ಇಂದಿನ ದಿವಸ ಅವರಂತಂದ್ರೆ ಈ ಕಾರ್ಯ ಅವರು ಹೋಗ್ತಾ ಇದ್ರು. ನಿಜ. ಹಾಗಂತ ನನಗೆ ಬಂದಂತ ಭಾಗ್ಯ ಇದು. ಹಾಗಾಗಿ ಇಲ್ಲಿಂದಲೇ ವಂದಿಸಿಕೊಂಡಿದ್ದೇನೆ. ಸರಿ. ಚಿಕ್ಕಪ್ಪಂದಿರ ನಟ ಸಹದೇವರು ಏಕರತ್ನವರ ಹೀಗಳಾಗಿ ಯುದ್ಧವನ್ನು ಮಾಡಿದ್ರೆ ಎದುರಿಸುವುದಕ್ಕೆ ಪ್ರಪಂಚದಲ್ಲಿ ಯಾರು ಇಲ್ಲ. ಹಾಗಂತ ಅವರ ಬಾಹುಬಲ ಎಂದನ್ನು ಸೇರಿಕೊಳ್ಳಲಿ ಎಂಬುದಾಗಿ ಅವರಿಗೆ ವಂದಿಸಿಕೊಂಡೆ. ಸರಿ. ಆ ಬಳಿಕ ಅಲ್ಲಿ ನೋಡಿದ್ಯಾ ದೊಡ್ಡಮ್ಮನನ್ನು, ದ್ರೌಪದಿ ದೇವಿ. ಹೌದು. ಅವರವರ ನಾಶವನ್ನ ಕಣ್ಣುಗಳಿಂದ ಕಾಣ್ತಾ ಇದ್ದಾರೆ. ಅವರಿಗೆ ಎಲ್ಲಿಂದಲೇ ವಂದಿಸಿಕೊಂಡಿದ್ದೇನೆ. ಅಷ್ಟ ದಿಕ್ಪಾಲಕರಿಗೆ ವಂದಿಸಿದ್ದೇನೆ. ಹಾಗಂತ ಕಣ್ಣಿಗೆ ಕಾಣುವ ದೇವರಿದ್ದಾರಲ್ಲ ಬ್ರಾಹ್ಮಣರು, ನಿಜ ಭೂಸುರರು, ನಾವು ಸ್ವಲ್ಪ ಒಳ್ಳೆಯದಾಗ್ತದೆ. ಅವರ ಆಶೀರ್ವಾದ ಬೇಕು. ಅವರಿಗೊಂದು ಹರಿಕೆಯನ್ನು ಹೇಳಿಕೊಡುತ್ತೇನೆ. ಇಂದಿನ ದಿವಸ ಯುದ್ಧ ಕ್ಷೇತ್ರದಲ್ಲಿ ಜಯಿಸಿ ಬಂದಂತಾದ್ರೆ ಬ್ರಾಹ್ಮಣೋತ್ತಮರಿಗೆ ಭೂರಿ ಭೋಜನವನ್ನು ವಿಧಿಸ್ತೇನೆ ಎಂಬುದಾಗಿ. ಸರಿ. ಸಾರಥಿ, ನೀನು ದೊಡ್ಡವನ ಸಣ್ಣವನ ಎಂಬುದು ಪ್ರಶ್ನೆ ಅಲ್ಲ. ನೀನು ನನ್ನ ಸಾರಥಿ. ನೀನಾಗೂ ಒಂದು ನಮಸ್ಕರಿಸುತ್ತಾ ಕಂದಲ ಪ್ರದಕ್ಷಿಣೆ ರಥಕ್ಕೆ ಪ್ರದಕ್ಷಿಣೆ ಬಂದು ರಥ ಏರಿಕೊಳ್ತೇನೆ. ರಥ ಏರಿಕೊಳ್ತೇನೆ. ಮುಂದೆ ನೋಡಂತೆ ಕೌರವರ ಸೇನೆ ಸಮುದ್ರದ ಅಲೆಗಳು ಒಂದು ದಡಕ್ಕೆ ಅಪ್ಪಳಿಸುವ ರೀತಿಯಲ್ಲಿ ಅಪ್ಪಳಿಸ್ತಾ ಇದೆ. ಅತಿರಥ ಮಹಾರಥರಿರುವಂತಹ ಸೇನೆಯನ್ನ ನಾವು ಎದುರಿಸುವಂತದ್ದಾದ್ರೂ ಹೇಗೆ? ಹಾಗಾಗಿ ನಾವು ಈ ಹೊತ್ತು ಬಂದದ್ದು ಹೇಗಾಯ್ತು ಬಲ್ಲೆಯ? ಅಸಾಧ್ಯ ಅನ್ನುವಂತಹ ವಿಚಾರವನ್ನ ತಿಳಿದು ರಥವನ್ನ ನಿಲ್ಲಿಸಿದವನಿದ್ದೇನೆ. ಇದೇ ಹೊತ್ತು ನಾವು ಬಂದದ್ದು ಹೇಗಾಯ್ತು ಬಲ್ಲೆಯ? ಇನ್ನೊಬ್ಬ ತನ್ನ ಕೊರಳಿನ ಸಾಮರ್ಥ್ಯ ಏನೆನ್ನುವುದನ್ನು ಅರಿಯದೆ ದೊಡ್ಡದಾದಂತಹ ಬಂಡೆಕಲ್ಲನ್ನ ಹೊರುವುದಕ್ಕೆ ಹೋಗಿ ತನ್ನ ಕೊರಳನ್ನೇ ಕಳೆದುಕೊಂಡನಂತೆ. ಹಾಗಾಗಿ ಅಭಿಮನ್ಯು ಇನ್ನು ಮುಂದುವರಿದು ಹೋಗುವಂತದ್ದು ಸರಿಯಲ್ಲ. ರಥವನ್ನ ಹಿಂದೆ
ಏನು ಮಾತ್ರ ಹರಡಿ ವಾಸವನ ಸದಿವನು ಸರಿ ಮಾರ್ಕವನ ಜವಳ ಜವಗಡಿಸುವೆನು ಸಣ್ಣಿನವರಲ್ಲೇನು ಹೋಗ್ರಿ
ಹಾ. ಹುಲ್ಲು ಕಟ್ಟಿಗಟ್ಟಿದ್ದೇವೆ, ನೀವೇ ಕಾಪಾಡಬೇಕು. ಮಾತಲ್ಲಿ ಹೇಳ್ತಾರೆ, ಹುತ್ತ ಏರಿದವನನ್ನು ಹುಲ್ಲು ಕಚ್ಚಿ ಬೇಡಿದವರನ್ನು ಕೊಲ್ಲಬೇಡ ಮಗನ ಎಂಬುದಾಗಿ ದೊಡ್ಡಪ್ಪನ ಹೆಸರನ್ನು ಹೇಳ ಒದಗಿಕೊಳ್ಳಿ. ಸುಭದ್ರವಾದದ್ದು ಚಕ್ರವ್ಯೂಹ ಹೀಗೆ ನಾನು ಭಾವಿಸಿದ್ದೆ. ಆದರೆ ಎಲ್ಲವನ್ನೂ ಛಾನಹಾದಿ ಮಾಡುತ್ತಾ ಚಕ್ರವ್ಯೂಹದ ಗರ್ಭದೊಳಗೆ ಪ್ರವೇಶಿಸುವ ನಿನ್ನ ಯುದ್ಧದ ನೈಪುಣ್ಯ ಯಾಕೆ ಹೇಳಿ, ನಾನು ಸುಭದ್ರೆಯ ಮಗ. ಆಹಾ, ಅದು ಸುಗರ್ಭ. ನಮ್ಮ ಅರ್ಜುನನ ಮಗ. ನಿನ್ನಂತ ಒಬ್ಬ ಸಾಕು, ಹೆಚ್ಚು ಬೇಡ. ಕುಲಕ ರಥಪ್ರಾಯನಾಗಿ ಹುಟ್ಟಿ ಬಂದ ಪಾರ್ಥಕುಮಾರ, ನಿನ್ನ ಸಾಮರ್ಥ್ಯದ ಕುರಿತಾಗಿ ನಮಗೆ ಮೆಚ್ಚುಗೆ ಉಂಟು. ಆದ್ರೆ ಏನು ಮಾಡೋಣ? ಆ ಸುಭದ್ರೆಗೆ, ಆ ಅರ್ಜುನನಿಗೆ ಮಾಯದ ಗಾಯವನ್ನು ಮಾಡುವುದಕ್ಕೆ ನಮಗೆ ಇಚ್ಛೆ ಇಲ್ಲ. ಕಾರಣ ಏನು? ಪುತ್ರ ಶೋಕವನ್ನು ನಿರಂತರವಾಗುತ್ತದೆ. ಹೇಳಿದ್ರೆ ನಿನಗೆ ಅರ್ಥ ಆಗಲಿಕ್ಕಿಲ್ಲ, ನಿನಗೆ ಇನ್ನೂ ಮಗ ಹುಟ್ಟಬೇಕಷ್ಟೇ. ಆದ್ದರಿಂದ ಹೇಳೋದು, ನಮ್ಮೊಳಗೆ ಹೋರಾಡಿ ಪ್ರಾಣಕ್ಕೆ ಅಪಾಯವನ್ನು ತಂದುಕೊಡಬೇಡ, ನಿನ್ನ ಅಪ್ಪನನ್ನು ಕೊಡು. ಬಾಣವನ್ನು ಎಸೆಯುವ ಕೈಯಲ್ಲಿ ಶಕ್ತಿ ಕಡಿಮೆ ಆದರೆ ಅದು ನಿರೀಕ್ಷಿತ ಪರಿಣಾಮ ಮಾಡುವುದಿಲ್ಲ. ಆದ್ದರಿಂದ ಅನುಭವಸ್ಥರಾದ ಹೇಳಿದವ ಹೇಳ್ಕೊತಾಯ್ತಾರೆ. ಹೌದೌದು, ನೀವು ಗೌರವೇಶ್ವರ. ಅದನ್ನೇ ಕೇಳ್ತಾನಲ್ಲ, ನಾನೇ ಗೌರವ, ಇದರ ಸಂಯೋಜಕ ನಾನೇ. ಆದ ಕಾರಣ ಹೇಳುವ ಅಧಿಕೃತವಾದಂತಹ ವಾಣಿ ನಮಗುಂಟು. ಆದ್ದರಿಂದ ಹಿಂದೆ ಗೊತ್ತಾಯ್ತು, ಎಲ್ಲಿಯಾದ್ರೂ ಪೆಟ್ಟು ತಿಂದ್ರೆ ನಾನು ದಿವಸ ನಿಮ್ಮ ಮರ್ಯಾದೆ ಕೊಡ್ತೇನೆ. ಹೌದಾ? ಆ ಮಕ್ಕಳಿಗೆ ಬುದ್ಧಿ ಇಲ್ಲ, ಇವನಿಗೆ ಬುದ್ಧಿ ಇಲ್ಲ. ಹೌದು, ಇವ ಸೋತಿ ಆ ಮಕ್ಕಳ ಕೈಯಿಂದ ನಾನು ಪೆಟ್ಟು ತಿಂದ್ರೆ ಹಾಗಾಗ್ತದೆ. ಅದಕ್ಕಾಗಿ ನನ್ನನ್ನು ಹಿಂದಕ್ಕೆ ಕಳಿಸಿಕೊಡುವುದಕ್ಕೆ ಬರ್ತಾ ಇದ್ದೀರಾ? ನನ್ನಗಳ ಬೇಗನೆ ಹೋಗು. ಈಗ ನನ್ನ ಬಲ ಏನು ಉಂಟು ಎಂಬುದಾಗಿ ತಿಳಿಬೇಕಾದ್ರೆ ಒಂದು ಪರೀಕ್ಷೆ ನಡಿಬೇಕಲ್ವಾ? ಪರೀಕ್ಷೆ ನಡೆಯಬೇಕಾದ್ರೆ ನಾನು ಇದನ್ನು ಹೊಡೆಯಬೇಡ. ಹೌದು, ನಾನು ಹೊಡಿಬೇಕಲ್ಲ. ನನ್ನ ಬಾಣ ನಿಮ್ಮಲ್ಲಿಗೆ ಮುಟ್ಟಿದ್ರೆ ನನ್ನ ಕೈಯಲ್ಲಿ ಬಲ ಉಂಟು ಎಂಬುದಕ್ಕೆ ಅರ್ಥ. ಹಾಗಾದ್ರೆ ಹೊಡೆದು ಅನಿವಾರ್ಯ. Thank you.
ಬಡಿದು ದುರ್ಯೋಧನನನ್ನು ನಿನ್ನ ವಶದಲ್ಲಿ ಇರಿಸಿಕೊಂಡಿದ್ದೀಯಲ್ವೇ? ಹೌದೌದು, ಮೆಚ್ಚಿದ್ದೇನೆ. ಸೋತೆವು ನಾವು. ಹಾಗಾದ್ರೆ ಬಿಲ್ಲಿ ಬಿಸಾಡಿ ಮನೆಗೆ ಹೋಗಿ. ನಿನ್ನಲ್ಲಿ ಕೈ ಸೋತದ್ದು ಅಂತ ಹೇಳಿದ್ದಲ್ಲ, ನಿನ್ನ ಪರಾಕ್ರಮಕ್ಕೆ ಸೋತು ಹೋಗಿದ್ದೇವೆ. ಈ ಹಿಂದೆ ನಿನ್ನ ತಂದೆಗೆ ದೊಡ್ಡಪ್ಪನವರಿಗೆ ಕ್ಷಾತ್ರ ವಿದ್ಯೆಯನ್ನು ಹೇಳಿಕೊಟ್ಟ ಗುರು ನಾನೇ. ಆದರೆ ಒಂದು ಅಂಜಿಕೆ ಉಂಟು, ಶಿಶು ಹತ್ಯೆಗೆ ಅಂತ್ಯ ಮಾತಕಕ್ಕೆ ನಾನು ಅಂಜುತ್ತೇನೆ. ಹಾಗಾಗಿ ನೀನು ಇನ್ನೂ ಶಿಶು, ಬಾಳಿ ಬದುಕಬೇಕಾದವ, ಪ್ರಪಂಚವನ್ನು ಇನ್ನೂ ನೋಡಬೇಕಾದವ. ನಿನಗೆ ಯುದ್ಧ ಸರಿಯಲ್ಲ ಸಣ್ಣ ಪ್ರಾಯದಲ್ಲಿ ಅಂತವರೆಲ್ಲ ಆ ಕಾರ್ಯ ಮಾಡ್ಲಿಲ್ವಾ ಮಗು? ಇಲ್ಲಿ ನೀನು ಷಣ್ಮುಖನೂ ಅಲ್ಲ, ನಾನು ತಾರಕಾಸುರನೂ ಅಲ್ಲ. ನೀನು ಮನ್ಮಥನೂ ಅಲ್ಲ, ನಾನು ಶಂಬರನೂ ಅಲ್ಲ. ಗುರುಗಳೇ, ಅಲ್ಲಿಗೆ ಅದು ಸರಿ, ಇಲ್ಲಿಗೆ ಇದು ಸರಿ. ಮಗುವೊಂದು ನನ್ನನ್ನು ಅಣಕಿಸುವಂತೆ ಆಯ್ತಲ್ಲ. ಈ ಹಿಂದೆ ಯಾರಿಗಾಗಿ ನಾನು ಗುರುದಕ್ಷಿಣೆಯಲ್ಲಿ ಏಕಲವ್ಯನಲ್ಲಿ ಗುರುದಕ್ಷಿಣೆಯನ್ನು ಕೇಳಿದವನಿದ್ದೇನೆ, ಹೆಬ್ಬೆರಳನ್ನು ತುಂಡರಿಸಿ ನನಗೆ ಕೊಡುವಂತ. ಈಗ ನನಗೂ ಅದೇ ಆಯ್ತಲ್ಲ, ನನ್ನ ಹೆಬ್ಬೆರಳೇ ತುಂಡಾಗಿ ಹೋಗಿದೆ. ಹೊತ್ತು ನೋಡಿದ್ರೆ ಸಂಧ್ಯಾ ವಂದನೆಗೆ ಹೊತ್ತಾದಂತೆ ಕಾಣುತ್ತದೆ. ಸಂಧ್ಯಾ ವಂದನೆಗೆ ಶಿಬಿರಕ್ಕೆ ತೆರಳುತ್ತೇನೆ, ಅಲ್ಲಿಯವರೆಗೆ ಕರ್ಣ ಯುದ್ಧವನ್ನು ಮುಂದುವರಿಸಿದೆ. ನಮ್ಮ ಕೌರವ ಸೇನೆಯನ್ನು ಸದೆ ಬಡಿಯುತ್ತಾ ಬಂದೆ. ಹಾಗಂತ ನನ್ನ ಜೊತೆ ಯುದ್ಧ ಮಾಡುವುದಕ್ಕೆ ಜನ ನೀನಲ್ಲ.
ಹೇಳ್ಬೇಕಲ್ವೇ? ಎಲ್ಲಿ ಕರ್ಣ? ಅಭಿಮನ್ಯುವಿನ ಪರಾಕ್ರಮವನ್ನು ನೋಡುತ್ತಾ ಇದ್ದೀಯಲ್ಲ? ಹೌದು. ಚಕ್ರವ್ಯೂಹವನ್ನು ಕೊಟ್ಟು ಎಲ್ಲ ವೀರಾದಿ ವೀರರನ್ನು ಸದೆಬಡಿಯುತ್ತಾ ಇದ್ದಾನೆ. ಇವನನ್ನು ಹೀಗೆ ಬಿಟ್ರೆ ಚಕ್ರವ್ಯೂಹವನ್ನು ಭೇದಿಸುವ ಪ್ರಯತ್ನವನ್ನು ಮಾಡಿ. ಹೌದು. ಹಾಗಾಗಿ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ಹೇಗೆ? ನಾನು ಯುದ್ಧದಲ್ಲಿ ತೊಡಗಿರುವಾಗ ನೀನು ಅವನ ಬೆನ್ನಿನ ಹಿಂದೆ ನಿಂತು ಆತನ ಚಾಪವನ್ನು ಕತ್ತರಿಸಿ ಲೋಕವೆಂದುವ ನುಡಿಯೇ ನೀನೀಗ ಬೆಲ್ಲ ಮಾತಿನುದರಿಯೇ. ನಿಮ್ಮ ಮಾತನ್ನು ಕೇಳುವಾಗ ನಗು ಬರುತ್ತಾ ಉಂಟು. ಯಾಕೆ ಹೇಳಿದೆ ಈ ಮಾತನ್ನು? ಧರ್ಮ ಸಂಯುತವಾದಂತಹ ಈ ಕುರುಕ್ಷೇತ್ರ ಯುದ್ಧ, ಇದರಲ್ಲಿ ಹಿಂದಿನಿಂದ ಹೋಗಿ ಬಾಣವನ್ನು ಕಡಿಯುವುದಕ್ಕೆ ಹೇಳ್ತಿರಲ್ಲ ಗುರುಗಳೇ, ಇದು ಸರಿಯೇ? ಕರ್ಣ, ನಾನು ಹೇಳುವಂತ ಮಾತನ್ನು ನೀವು ಒಪ್ಪುವವನಲ್ಲ. ಹೇಳುತ್ತಾ ಇದ್ದೆ. ಹೌದು. ಈಗ ನಾವು ಈ ಕಾರ್ಯವನ್ನು ಮಾಡುವುದಾದರೆ ಯಾರಿಗೆ? ಅದು ದುರ್ಯೋಧನನಿಗೆ. ನಾವು ಆತನ ಅನ್ನವನ್ನು ಉಂಡಿದ್ದೇವೆ. ನನಗಿಂತಲೂ ಹೆಚ್ಚಾಗಿ ಆತನಲ್ಲಿ ಸ್ನೇಹವನ್ನು ಬೆಳೆಸಿದವರು ನೀನು. ಹಾಗಾಗಿ ಇದು ಸ್ವಾಮಿ ನಿಷ್ಠೆಯ ಕಾರ್ಯ ಎಂದು ಎನಿಸುತ್ತಾ ಈ ಕಾರ್ಯವನ್ನು ಮಾಡೋಣ. ಸರಿ, ಯುದ್ಧವನ್ನು ಪ್ರಾರಂಭಿಸ್ತೇವೆ. ಸಂದರ್ಭಕ್ಕೆ ನನ್ನ ಬಾಳವರ ಕೈಗೆ ಇದೆಯಾ? ಈ ಶಿಖಂಡಿ ವಿದ್ಯೆಯನ್ನು ಹೇಳಿಕೊಟ್ಟವರು ಯಾರು ಹೇಳು? ಕೇವಲ ಬಿರುವಂತೆ ಮಾತ್ರವಲ್ಲ ಎಂಬುದಾಗಿ ತಿಳ್ಕೊಳ್ಬೇಡ. 10 ವರ್ಷ ತಿಳ್ಕೊಂಡಿದ್ದಾನೆ.